ನಮ್ಮ ಮಕ್ಕಳು ಸಮೃದ್ಧಿ ಕಾನ್ವೆಂಟ್ ಕಾಡಜ್ಜಿ ಸ್ಕೂಲ್ನಲ್ಲಿ ಎಲ್ಲಾ ಮಕ್ಕಳು ಬರ್ತಾ ಇದಾರೆ. ಎಲ್ಲಾ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಕಲ್ತಿದ್ದಾರೆ. ಇನ್ ಮುಂದೆ ಸಹ ಇನ್ನೂ ಬಹಳ ಚೆನ್ನಾಗಿ ಕಲ್ತು ಇನ್ನೂ ಎತ್ತರಕ್ಕೆ ಹೋಗ್ಬೇಕು ನಮ್ಮ ಸಮೃದ್ಧಿ ಕಾನ್ವೆಂಟ್ ಕಾಡಜ್ಜಿಗೆ ಅಂತ ನಮ್ಮ ಆಸೆ. 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಕಾನ್ವೆಂಟ್ ಮಾಡಿದ್ದಾರೆ. ಇನ್ನು ಮುಂದೆ ಇನ್ನು SLC ತನಕ ಮಾಡ್ಬೇಕು ಅಂತ ನಾವು ಸಲ್ಮಾ ಮ್ಯಾಮ್ ಹೆಡ್ ಮ್ಯಾಮ್ ಕೇಳ್ಕೊಂಡಾಗ ಆಯ್ತ್ರಿ, ನೀವೆಲ್ಲ ಪ್ರೋತ್ಸಾಹ ಕೊಟ್ರೆ ಮಾಡೋಣ ಅಂತ ಬಹಳ ಖುಷಿಯಿಂದ ಹೇಳಿದ್ರು. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಮಾಡ್ತಾವಿ, ನೀವೆಲ್ಲ ಪ್ರೋತ್ಸಾಹಿಸಿದ್ರಿ ಅಂತ ಬಹಳ ಖುಷಿಯಿಂದ ಹೇಳಿದ್ರು. ಅವ್ರು ನಿಮ್ಮ ಮಕ್ಕಳಲ್ರಿ, ನಮ್ಮ ಮಕ್ಕಳು ಅಂತ ಶಾಲೆಗೆ ಬಂದಾಗ ಅಂತ ಹೆಡ್ ಮ್ಯಾಮ್ ಸಲ್ಮಾ ಮ್ಯಾಮ್ ಅವರು ಅಂದ್ರು. ಹಾಗೂ ನಮ್ಮ ಗೌರಿಪ್ರಿಯ ಚೆನ್ನಾಗಿ ಓದ್ತಾಳ ಅಂತಂದು ಅವ್ರ ಕ್ಲಾಸ್ ಟೀಚರ್ ಶಶಿಕಲಾ ಮ್ಯಾಮ್ ಅವ್ರನ್ನ ಕೇಳಿದ್ಕೆ ಹ್ಞೂನ್ರಿ ಚೆನ್ನಾಗಿ ಓದ್ತಾರೆ ಅಂದ್ರು. ಇಲ್ರಿ, ಅವ್ರ ಕ್ಲಾಸ್ ಟೀಚರ್ನ ಶಶಿಕಲಾ ಮ್ಯಾಮ್ ಅವ್ರನ್ನ ಬಂದು ಕೇಳ್ಕೊಂಡಾಗ ಆಯ್ತ್ರಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡೋಣ ಅಂತಂದ್ರು. ಅದಕ್ಕೆ ಇನ್ನೂ ಚೆನ್ನಾಗಿ ಓದಿಸ್ಬೇಕ್ರಿ ಅಂತಂದ್ವಿ. ಆಯ್ತು ಅಂತ ಹೇಳಿದ್ರು. ಆಮೇಲೆ ರಜದಾಗೆ ಬೇಸಿಗೆ ಕ್ಲಾಸ್ ಅಂತ ತಗೊಂಡ್ರು. ಆಮೇಲೆ ದಿನ 10 ಕ್ವಶನ್ ಅವ್ರ ಮ್ಯಾಮ್ ಹಾಕರು. ದಿನ 10 ಕ್ವಶನಿಗೂ ಅವತ್ತಿನ ದಿವಸ ಬೇಸಿಗೆ ಕ್ಲಾಸ್ ಅಂತ ಮಾಡಿದ್ರು. ರಜದಾಗೆ ಎಲ್ಲಾ ಮಕ್ಕಳು ಮರಿತಾರೆ ಅಂತಂದು ನಮ್ಮ ಸಮೃದ್ಧಿ ಕಾನ್ವೆಂಟ್ ನಿಂದ ಎಲ್ಲ 10 ಕ್ವಶನ್ ಹಾಕರು. ಅವಕ್ಕೆ ಮಕ್ಳಿಗೆ ನಾವ್ ಹೇಳ್ಕೊಂಡ್ಕಂತ ಅವ್ರ ಜೊತೆ ನಾವು ಕಲ್ತಂಗಾತು. ಅವು ನಮಗೆ ಅವ್ರ ಮಕ್ಳಕ್ಕಿಂತ ಮುಂಚೆ ನಮಗೆ ಒಂದ್ ನಮೂನಿ ಬಾಯ ಪಾಠ ಆದಂಗ ಆಯ್ತು. ಎಲ್ಲಾರು ನಿಮ್ ಮಕ್ಕಳನ್ನ ಬೇರೆ ಸ್ಕೂಲಿಗೆ ಕಳ್ಸನ್ರಿ, ದಾವಣಗೆರೆಯಲ್ಲಿ ಇಲ್ಲೇ ಕಳಿಸ್ತಿರಲ್ಲ ಅಂತ ಅಂದ್ರು. ಅದಕ್ಕಿಲ್ರಿ, ನಮ್ಮ ಮಕ್ಳು ಎಲ್ಲಿದ್ರು ಓದ್ತಾರೆ, ನಮ್ಮ ಮಕ್ಳು ಇಲ್ಲೇ ಚೆನ್ನಾಗಿ ಓದ್ತಾರೆ, ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಎಲ್ಲಿದ್ರು ಓದ್ಬೇಕು, ನಮ್ಮ ಮಕ್ಳು ಎಲ್ಲಿದ್ರು ಓದ್ತಾರೆ, ನಮ್ಮ ಕಾಡಜ್ಜಿ ಸ್ಕೂಲ್ನಾಗೆ ನಮಗೆ ಓದ್ಬೇಕು ನಮ್ಮೂರಲ್ಲಿ ಅಂತಂದು ನಾವೆಲ್ಲ ಕೇಳಿದರಿಗೆ ಹೇಳ್ತಾ ಇದಾವಿ. ನಾವು ಹೇಳ್ಕೊಂತ ಹೆಮ್ಮೆ ಹೇಳೋದಲ್ಲ, ನೀವು ಬಹಳ ಚೆನ್ನಾಗಿ ನಡೆಸ್ಕೊಂತ ಹೋಗ್ತಾ